ಇನ್ನು ವೈಷ್ಣವಿ ಅಂತೇಳಿ ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇವರು ಉಡುಪಿ ಜಿಲ್ಲೆ ಕಾರ್ಕಳದ ಜ್ಞಾನಸುಧಾ PU ಕಾಲೇಜಿನ ವಿದ್ಯಾರ್ಥಿನಿ. 597 ಅಂಕವನ್ನು ಪಡೆದಿದ್ದಾರೆ. ಮೂಲತಃ ಕೊಪ್ಪಳ ಜಿಲ್ಲೆಯವರು ವಿದ್ಯಾರ್ಥಿನಿ ವೈಷ್ಣವಿ. ಜ್ಞಾನಸುಧಾ ಶೈಕ್ಷಣಿಕವಾಗಿ ಭಾಳ ಸಾಧನೆ ಮಾಡ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ನಾವು ಕೂಡ ರಿಸಲ್ಟ್ಸನ್ನು ನೋಡ್ತಾ ಇದ್ದ ಹಾಗೆ ಈ ವಿದ್ಯಾರ್ಥಿನಿಯು ಕೂಡ ಜ್ಞಾನಸುಧಾ ವಿದ್ಯಾರ್ಥಿನಿ ಅನ್ನೋದು ತಿಳಿದು ಬರ್ತಾ ಇದೆ. 597 ಅಂಕಗಳನ್ನು ಪಡೆದಿದ್ದಾರೆ. ಆಮೇಲೆ ಜ್ಞಾನಸುಧಾ ಸ್ಟೂಡೆಂಟ್ಸ್ ಆ ಪಟ್ಟಿ ನೋಡಿದಂಥ ಸಂದರ್ಭದಲ್ಲಿ ನೋಡಿ ಮತ್ತೊಬ್ಬರು ವಿದ್ಯಾರ್ಥಿನಿ ಆರ್ನವಿ ಅಂತ ಹೇಳ್ಕೊಂಡು ಅವರು ಕೂಡ ಅಷ್ಟೇ 597 ಅಂಕ ಪಡೆದಿದ್ದಾರೆ. ಅನಘ ಅನ್ನುವಂಥ ವಿದ್ಯಾರ್ಥಿನಿ ಅವರು ಕೂಡ ಅಷ್ಟೇ. ಆರ್ನವಿ ಬಂದ್ಬಿಟ್ಟು ಅಗೈನ್ ಜ್ಞಾನಸುಧಾ ವಿದ್ಯಾರ್ಥಿನಿ. ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯಲ್ಲಿರುವಂಥ ಕಾಲೇಜೊಂದರ ವಿದ್ಯಾರ್ಥಿನಿ. ಇಂದ್ರಪ್ರಸ್ಥ PU ಕಾಲೇಜಿನ ವಿದ್ಯಾರ್ಥಿನಿ ಅನಘ ಅಂತ ಹೇಳ್ಕೊಂಡು ಅವರು 597 ಅಂಕದ ಸಾಧನೆಯನ್ನು ಮಾಡಿದ್ದಾರೆ. ನೀವು ಈಗ ಒಂದು ಪಟ್ಟಿ ನೋಡ್ತಾ ಇದ್ದೀರಾ. ನಮ್ಮ ಕರಾವಳಿ ಭಾಗದ ಸ್ಟೂಡೆಂಟ್ಸ್ ಅವರು ವಿದ್ಯಾರ್ಥಿನಿಯರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, 598 600 ಅಂಕ ಪಡೆದಿರುವಂಥ ಸ್ಟೂಡೆಂಟ್ಸ್ಗಳನ್ನು ನೋಡ್ತಾ ಇದ್ದಾರೆ. ಪಾಪ ಅಲ್ಲಿ ಇನ್ನೊಬ್ಬರು ವಿದ್ಯಾರ್ಥಿ ಹೇಳ್ತಾ ಇದ್ರು, ಪ್ರತಿದಿನ ಬೆಳಗ್ಗೆ ಎದ್ದು ಫೋನ್ ಮಾಡಿ ತಂದೆ ಕೇಳ್ಕೊಳ್ತಾ ಇದ್ರು, ನನಗೆ ಹೇಗೆ ಓದ್ತಾ ಇದೆಯಾ, ಏನು ಎತ್ತ ಕಾಲೇಜಲ್ಲಿ ಕೇಳೋ ನಂಗೆ ಓದು, ಈ ಥರದ್ದೆಲ್ಲ ಹೇಳ್ತಾ ಇದ್ರಂತೆ. ಪಾಪ ಅವ್ರ ತಂದೆ ರೀಸೆಂಟಾಗಿ ತೀರ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಅವ್ರು ಅದನ್ನೇ ಹೇಳ್ತಾರೆ, ನನ್ನ ತಂದೆನ ತುಂಬ ಮಿಸ್ ಮಾಡ್ಕೊಳ್ತೀನಿ ಅಂತ. ನೋಡಿ, ಇದೇ ಸ್ಟೂಡೆಂಟು ಬಹುಶಃ ಅವರ ತಂದೆಯ ಅಗಲಿಕೆ ಆ ನೋವಿನ ನಡುವೆನೂ ಕೂಡ ಅವರು ಎಕ್ಸಾಮನ್ನು ಬರೆದು ಈ ರೀತಿಯಾದಂಥ ಒಂದು ಸಾಧನೆ ಮಾಡಿರೋದಿದೆಯಲ್ಲ, ಇದು ಭಾಳ ಖುಷಿ ಸಂಗತಿ. ಇದು ಅನಘ ಅಂಥೇಳಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಉಪ್ಪಿನಂಗಡಿಯ ವಿದ್ಯಾರ್ಥಿನಿ ಅನಘ, PU ಕಾಲೇಜು ವಿದ್ಯಾರ್ಥಿನಿ ಇವರು. ಅಂದರೆ ಉಪ್ಪಿನಂಗಡಿಯ ಇಂದ್ರಪ್ರಸ್ಥ PU ಕಾಲೇಜಿನ ವಿದ್ಯಾರ್ಥಿನಿ. 597 ಅಂಕವನ್ನು ಪಡೆದಿದ್ದಾರೆ. ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯ ವಿದ್ಯಾರ್ಥಿನಿ. 597, 98 ಭಾಳ ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಭಾಳ ಸಾಧನೆ ಖುಷಿ ಪಡುವಂಥ ಸಂಗತಿ. ಬಟ್ ಅವರಿಗೆಲ್ಲ ಒಂದು ಭಾಳ ಬೇಸರದೇನೆಂದರೆ, ಇನ್ನೊಂದು 2 ಮಾರ್ಕ್ಸ್ 3 ಮಾರ್ಕ್ಸ್ ತೆಗೆದುಬಿಟ್ಟಿದ್ರೆ 600ಕ್ಕೆ 600 ಬಂದುಬಿಡ್ತಿತ್ತಲ್ಲ ಅನ್ನುವಂಥದ್ದು ಒಂದು ಬೇಸರ. ಬಹುಶಃ ಈ ಪಾಸಾದಂಥ ವಿದ್ಯಾರ್ಥಿಗಳಿಗಿಂತ ಹೆಚ್ಚಿನ ಬೇಸರ ಅವರಲ್ಲಿ ಇರ್ತಾರೆ, ಈ ಜಸ್ಟ್ ಪಾಸ್ ಆದವ್ರಿಗಿಂತನೂ ಕೂಡ. ಯಾಕಂದರೆ ಅಷ್ಟೊಂದು ಗುರಿ ತನಕ ಹೋಗಿ ಲಾಸ್ಟಿಗೆ ಒಂದು 2 ಮಾರ್ಕ್ಸ್ ಎಡವು ಬಿಟ್ವಲ್ಲ ಅಂತೇಳಿ. ಬಟ್ ಭಾಳ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂಥ ಭಾಳ ಖುಷಿ ತರಿಸುವಂಥ ಸಾಧನೆ ಇವ್ರದ್ದೆಲ್ಲ.